ನಿಮಗೆ ಗೊತ್ತಾ, ಪೆಸಿಫಿಕ್ ಸಮುದ್ರದ ಮಧ್ಯದಲ್ಲಿ ನಕ್ಷೆಯಲ್ಲಿ ಕೇವಲ ಒಂದು ಚಿಕ್ಕ ಬಿಂದು, ಅದೇ ಈಸ್ಟರ್ ದ್ವೀಪ. ಆದರೆ ಈ ಸಣ್ಣ ದ್ವೀಪವೇ ಶತಮಾನಗಳಿಂದ ಇತಿಹಾಸಕಾರರಿಗೆ ಅಚ್ಚರಿ ತಂದಿದೆ. ಏಕೆಂದರೆ ಇಲ್ಲಿ ನಿಂತಿವೆ ಆಯುಧವಿಲ್ಲದ ಸೈನಿಕರಂತೆ ನೂರಾರು ದೊಡ್ಡ ಶಿಲಾಮೂರ್ತಿಗಳು. ಅವುಗಳನ್ನು ಮೋಯೈ ಮೂರ್ತಿಗಳು ಎಂದು ಕರೆಯುತ್ತಾರೆ. ಪ್ರತಿ ಮೂರ್ತಿಯ ಎತ್ತರ 30 ಅಡಿ, ತೂಕ 80 ಟನ್ಗಳವರೆಗೂ. ಆದರೆ ಪ್ರಶ್ನೆ ಏನೆಂದರೆ, ಯಾರು ಅವುಗಳನ್ನು ನಿರ್ಮಿಸಿದರು ಮತ್ತು ಹೇಗೆ ಅವರು ಕಲ್ಲು ಕತ್ತರಿಸಿ ಬೆಟ್ಟದ ಮೇಲೆ ಕಟ್ಟಿ ಮೈಲಿಗಳಷ್ಟು ದೂರ ಸಾಗಿಸಿದರು? ಸ್ಥಳೀಯರು ಹೇಳುತ್ತಾರೆ, ಈ ಮೂರ್ತಿಗಳು ಪೂರ್ವಜರ ಆತ್ಮದ ಪ್ರತಿರೂಪಗಳು. ಅವರು ತಮ್ಮ ರಕ್ಷಣೆಗೆ ತಮ್ಮ ದೇವರ ಕಣ್ಣುಗಳಂತೆ ಈ ಶಿಲಾಮೂರ್ತಿಗಳನ್ನು ನಿರ್ಮಿಸಿದರು. ಪ್ರತಿ ಮೂರ್ತಿಯ ಮುಖವು ಸಮುದ್ರದಿಂದ ತಿರುಗಿ ಗ್ರಾಮಗಳತ್ತ ಮುಖ ಮಾಡಿದೆ. ಅದರ ಅರ್ಥ ದೇವರು ಜನರ ಮೇಲೆ ಕಣ್ಣು ಇಟ್ಟಿದ್ದಾನೆ ಎಂಬ ನಂಬಿಕೆ. ಆದರೆ ಪುರಾತತ್ವಶಾಸ್ತ್ರಜ್ಞರು ಹೇಳುತ್ತಾರೆ, ಈ ಮೂರ್ತಿಗಳನ್ನು ರಾಪಾ ನುಯಿ ಜನರು ಕ್ರಿ.ಶ. 1200 ಸುಮಾರಿಗೆ ನಿರ್ಮಿಸಿದರು. ಅವರು ಕಲ್ಲುಗಳನ್ನು ಕತ್ತರಿಸಿ ಮರದ ರೋಲರ್ಗಳ ಮೇಲೆ ಹಾಕಿ ವರ್ಷಗಳ ಶ್ರಮದಿಂದ ದ್ವೀಪದಾದ್ಯಂತ ನಿಂತು ಹಾಕಿದರು. ಆದರೆ ಇನ್ನೂ ಒಂದೇ ಪ್ರಶ್ನೆ ಉಳಿದಿದೆ. ದ್ವೀಪದಲ್ಲಿ ಎಷ್ಟು ದೊಡ್ಡ ಮರಗಳಿಲ್ಲದಾಗ ಅವರು ಈ ಮೂರ್ತಿಗಳನ್ನು ಚಲಿಸಲು ಹೇಗೆ ಮಾಡಿದ್ರು? ಕೆಲವರು ನಂಬುತ್ತಾರೆ, ಮೂರ್ತಿಗಳು ನಡೆಯುತ್ತವೆ ಎಂದು. ಅವರು ಹಗ್ಗಗಳಿಂದ ನುಗ್ಗಿಸಿ ಎಡಬಲ ಕುಣಿಯುವಂತೆ ಮುಂದೆ ಸಾಗಿಸುತ್ತಿದ್ದರು. ಅದು ದೇವರ ಆಶೀರ್ವಾದದಂತೆ ಕಂಡಿತ್ತು. ಆದರೆ ಕಾಲ ಬದಲಾಗಿತು. ದ್ವೀಪದ ಅರಣ್ಯಗಳು ನಾಶವಾಗಿದವು, ಜನರ ನಂಬಿಕೆ ಕುಸಿಯಿತು ಮತ್ತು ದ್ವೀಪ ನಿಶ್ಶಬ್ದವಾಯಿತು. ಆದರೆ ಆ ಶಿಲಾಮೂರ್ತಿಗಳು ಇಂದಿಗೂ ಅಲ್ಲೇ ನಿಂತಿವೆ, ಮೌನದಲ್ಲೇ ಒಂದು ಪ್ರಶ್ನೆ ಕೇಳುತ್ತಾ, ನಾವು ದೇವರ ಕಣ್ಣುಗಳ ಅಥವಾ ಮಾನವನ ಗರ್ವದ ಗುರುತ? ಈಸ್ಟರ್ ದ್ವೀಪ ಮಾನವನ ಶಕ್ತಿ, ನಂಬಿಕೆ ಮತ್ತು ಅಜ್ಞಾತದ ಮಿಶ್ರಣ. ಒಮ್ಮೆ ಕಾಲ ನಿಂತ ಸ್ಥಳ ಮತ್ತು ಶಿಲೆಗಳು ಮಾತನಾಡುವ ದ್ವೀಪ.